ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಈ ದಿನ ನಮ್ಮನ್ನು ಆಶೀರ್ವದಿಸಲಿ. ಪ್ರತಿದಿನ ಬೆಳಗಿನ ಜಾವದಲ್ಲಿ ಒಂದೊಂದು ವಾಕ್ಯವನ್ನು ಹೇಳಿ ಪ್ರಾರ್ಥಿಸಲು ಸೌಭಾಗ್ಯವನ್ನು ಕೊಟ್ಟಂಥ ದೇವರಿಗೆ ನಮನಗಳನ್ನು ಸಲ್ಲಿಸುತ್ತೇನೆ. ಈ ದಿನ ದೇವರು ನಮಗೆ ಕೊಟ್ಟಂಥ ವಚನ ಕೀರ್ತನೆಗಳ ಪುಸ್ತಕ 139ನೇ ಅಧ್ಯಾಯ 14ನೇ ವಚನವಾಗಿದೆ. ನೀನು ನನ್ನನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ರಚಿಸಿದ್ದರಿಂದ ನಿನ್ನನ್ನು ಕೊಂಡಾಡುವೆನು. ನಿನ್ನ ಕೃತ್ಯಗಳು ಆಶ್ಚರ್ಯವಾಗಿವೆ ಎಂದು ನನ್ನ ಹೃದಯವು ಚೆನ್ನಾಗಿ ಗ್ರಹಿಸಿಕೊಂಡಿದೆ. ದಾವೀದನು ಇಲ್ಲಿ ದೇವರ ಮುಂದೆ ಕೃತಜ್ಞತೆಯಿಂದ ನಿಂತಿದ್ದಾನೆ ಎಂದು ನಾವು ಈ ವಾಕ್ಯದಲ್ಲಿ ತಿಳಿದುಕೊಳ್ಳಬೇಕು. ನಾವು ಹುಟ್ಟಿದ್ದು ದೇವರ ಜ್ಞಾನ, ಉದ್ದೇಶ, ಪ್ರೀತಿಯಿಂದ ರೂಪಿಸಲ್ಪಟ್ಟ ಸೃಷ್ಟಿ ನಾವು. ನನ್ನ ಕೃತ್ಯವು ಆಶ್ಚರ್ಯಕರವಾಗಿದೆ ಎಂಬುದಾಗಿ ದೇವರು ನಮ್ಮ ದೇಹ, ಮನಸ್ಸು, ಉಸಿರು, ಬದುಕಿನ ಯೋಜನೆಯನ್ನು ಎಲ್ಲವನ್ನು ದೇವರ ಅದ್ಭುತ ಕೈಚಳಕ, ಇದನ್ನು ನಾವು ತಿಳಿದುಕೊಳ್ಳಬೇಕು. ನನ್ನ ಹೃದಯವು ಚೆನ್ನಾಗಿ ಗ್ರಹಿಸಿಕೊಂಡಿದೆ, ಇದು ಹಲವು ತಿಳುವಳಿಕೆಗಳಲ್ಲ ಎಂಬುದಾಗಿ ನಾವು ತಿಳಿದುಕೊಳ್ಳ ಅನುಭವದಿಂದ ಬಂದ ನಂಬಿಕೆ. ಕಷ್ಟದಲ್ಲಿಯೂ ಅಸಮಾಧಾನದಲ್ಲಿಯೂ ದೇವರ ಕೈ ನನ್ನ ಮೇಲಿದೆ ಎಂಬ ದೃಢ ವಿಶ್ವಾಸ ನಮ್ಮಲ್ಲಿ ಇರಬೇಕು ಎಂಬುದು ಈ ವಚನದ ಮಹತ್ವವಾಗಿದೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ನಾನು ದೇವರ ಒಂದು ಅದ್ಭುತ ಸೃಷ್ಟಿಯಾಗಿದ್ದೇನೆ. ನನ್ನ ಬದುಕಿಗೆ ದೇವರ ಸೃಷ್ಟಿಯೇ ಉದ್ದೇಶ ಎಂಬುದು ಸ್ಪಷ್ಟವಾಗಿ ಸಣ್ಣ ಪ್ರಾರ್ಥನೆಯಲ್ಲಿ ನಾವು ತಿಳಿದುಕೊಳ್ಳಬೇಕಾದಂಥ ಒಂದು ವಿಶೇಷವಾದಂಥ ಒಂದು ಸಂದೇಶವನ್ನು ಇಂದು ದೇವರು ನಮಗೆ ಕೊಟ್ಟಿದ್ದಾರೆ. ಕರ್ತನೆ, ನಾನು ಅದ್ಭುತ ಸೃಷ್ಟಿ ಎಂಬ ಸತ್ಯವನ್ನು ನನ್ನ ಹೃದಯದಲ್ಲಿ ಗಟ್ಟಿಗೊಳಿಸು. ನನ್ನ ಕೈಚಳಕವನ್ನು ನಾನೇ ಆಗಿದ್ದೇನೆ ಎಂಬುದನ್ನು ಕಾಣಲು ಸಹಾಯ ಮಾಡು. ನನ್ನ ಜೀವನದಿಂದ ನನಗೆ ಮಹಿಮೆ ಬರಲಿ. ಆಮೇನ್ ಎಂಬುದಾಗಿ ಪ್ರತಿದಿನ ನಾವು ಬೇಡಿಕೊಳ್ಳೋಣ. ದೇವರು ಪ್ರತಿಯೊಬ್ಬರನ್ನು ಆಶೀರ್ವದಿಸಲಿ. ಆಮೇನ್.